ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋಗೆ ಎಲ್ಲರೂ ಕೂಡ ಸ್ವಾಗತ. ಸ್ನೇಹಿತರೆ, ಈ ವಿಚಾರವನ್ನ ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದಂತ ಸುದ್ದಿ. ಸ್ನೇಹಿತರೆ ನೋಡಿ, ಎಷ್ಟೋ ಜನ ತಂದೆ ತಾಯಿದರು ಮಕ್ಕಳಿಲ್ದಂಥವ್ರು ಕಂಡ ದೇವ್ರುಗಳಿಗೆಲ್ಲ ಕೈ ಮುಗಿದು ಹರಕೆ ಮತ್ತೊಂದು ಎಲ್ಲ ಕಟ್ಕೊಂಡು ಮಕ್ಕಳು ಬೇಕು ಅಂತೇಳಿ ಓಡಾಟ ಮಾಡಿದವರು ಅದನ್ನ ನಾವು ಕಣ್ಣಾರೆ ಎಷ್ಟೋ ಜನ ನೋಡ್ತೀವಿ ಸ್ನೇಹಿತರೆ. ಆದರೆ ಈ ಕಲಿಯುಗದಲ್ಲಿ ಏನಾಗಿದೆ ಅಂತ ಅಂದರೆ, ಇಲ್ಲಿ ತಂದೆ ತಾಯಿ ಪ್ರೀತಿ ಮತ್ತೊಂದು ವಾತ್ಸಲ್ಯಕ್ಕೆ ಬೆಲೆ ಇಲ್ಲ ಕೆಲವೊಂದು ಮಕ್ಕಳುಗಳು. ಯಾಕೆಂತಂದರೆ ದುಡ್ಡೊಂದು ಇದ್ದು ಬಿಟ್ಟರೆ ಏನು ಬೇಕಾದರೂ ಮಾಡ್ಬೋದು, ನಾವು ಏನು ಬೇಕಾದರೂ ಸಂಪಾದನೆ ಮಾಡ್ಕೊಳ್ಬೋದು ಅನ್ನೋದನ್ನ ಮೈಂಡಿಗೆ ಈಗಿನ ಕಾಲದ ಮಕ್ಕಳದ ಒಂದು ತಲೆಯಲ್ಲಿ ಬಂದು ಕುಂತ್ಬಿಟ್ಟಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಒಂದು ತಿರುವಲ್ಲೂರು ಜಿಲ್ಲೆಯಲ್ಲಿ ಅಂತ ಅಂದರೆ ತಮಿಳುನಾಡಿನಲ್ಲಿ ಗಣೇಶನ್ ಅಂತ ಹೇಳಿ ಅವರ ಹೆಸರು. ಅವರು ಸರ್ಕಾರಿ ನೌಕರರಾಗಿರ್ತಾರೆ. 3 ಕೋಟಿ ಇನ್ಸೂರೆನ್ಸ್ ಹಣವನ್ನು ಮಾಡಿಸಿರ್ತಾರೆ ಸ್ನೇಹಿತರೆ. ಮಾಡಿಸಂಥ ಸಂದರ್ಭದಲ್ಲಿ ಅವರಂತಂದರೆ ಅವರ ಏನಾದರೂ ಕಾಲವಾದಂಥ ಸಂದರ್ಭದಲ್ಲಿ ಅವ್ರಿಗೇನಾದರೂ ಕೂಡ ಅವರ ಮಕ್ಕಳಿಗೆ ಉಪಯೋಗ ಆಗಲಿ ಮತ್ತೊಂದು ಅಂತೇಳಿ ಅವ್ರ ಮಕ್ಕಳಿಗೋಸ್ಕರನೇ ಅವ್ರು ಮಾಡಿರ್ತಾರೆ. ಆದರೆ ಈ ಆತೃಗುಟ್ಟವ್ರ ಮಕ್ಳುಗಳು ಇರ್ತಾರಲ್ಲ, ಅವ್ರುಗಳಿಗೆ ಏನಪ್ಪ ಅಂತಂದರೆ ದುಡ್ಡಿನ ಮೇಲೆ ವ್ಯಾಮೋಹ ಬಂದ್ಬಿಟ್ರೆ ಯಾವ ಅಪ್ಪ ಅಮ್ಮನೂ ನೋಡಲ್ಲ ಮತ್ತೊಂದು ನೋಡಲ್ಲ. ಅವರು ಮಾಡಿಸಿರ್ತಾರೆ 3 ಕೋಟಿ ಇನ್ಸೂರೆನ್ಸನ್ನು. ಈ ಮಕ್ಕಳುಗಳಿಗೆ ಅವರ ಇನ್ಸೂರೆನ್ಸ್ ಮಾಡ್ತಂಥ 3 ಕೋಟಿ ಹಣದ ಮೇಲೆ ಕಣ್ಣು ಬೀಳುತ್ತೆ. ನಮ್ಮ ಅಪ್ಪ ಇನ್ನೂ ಹೋಗೋದು ಇನ್ನೂ 10-20 ವರ್ಷ ಇರ್ಬೋದನೋ, ನಾವು ಈಗಲೇ ಅಷ್ಟೊತ್ತಕ್ಕ ಯಾಕೆ ಕಾಯಬೇಕು, ಈಗಲೇ ಶಿವ ಅನ್ನಿಸ್ಬಿಟ್ರೆ ನಾವು 3 ಕೋಟಿ ಹಣವನ್ನು ತಗೋಬೋದು ಅಂತೇಳಿ ಒಂದು ಪ್ಲ್ಯಾನನ್ನು ಮಾಡ್ತಾರೆ. ಒಂದು ನಾಗರವನ್ನು ತಂದು ಅವರಿಗೆ ಕಚ್ಚಿಸ್ತಾರೆ ಸ್ನೇಹಿತರೆ. ಕಚ್ಚಿದಂಥ ಸಂದರ್ಭದಲ್ಲಿ ಅವ್ರೇನೋ ಅವರು ಅದೃಷ್ಟವಶ ಏನೋ ಅಲ್ಲಿ ಸ್ಥಳೀಯರು ಮತ್ತೊಂದೆಲ್ಲ ಗೊತ್ತಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಉಳಿಸ್ತಾರೆ. ತದನಂತರ ಹಾಸ್ಪಿಟ್ಲಲ್ಲಿ ಯೋಚನೆ ಮಾಡ್ತಾರೆ, ಇಲ್ಲ ನಮ್ಮ ಅಪ್ಪ ಹಿಂಗಾಯ್ತಲ್ಲ, ಇನ್ನೊಂದು ಐಡಿಯಾ ಮಾಡೋಣ ಅಂತೇಳಿ ಇನ್ನೊಂದು ವಿಷಕರವಾದಂಥ ಹಾವನ್ನು ತಗೊಬಂದು ಕ್ರೈಟ್ ಹಾವು ಅಂತೇಳಿ ತಗೊಬಂದು ಈ ಕುತ್ತಿಗೆ ಭಾಗದಲ್ಲಿ ಕಚ್ಚಿಸ್ತಾರೆ ಸ್ನೇಹಿತರೆ. ಕಚ್ಚಿಸಂಥ ಸಂದರ್ಭದಲ್ಲಿ ಮಲಗಿರ್ಬೇಕಾದ್ರೆ ಕಚ್ಚಿಸ್ತಾರೆ, ಅವರು ಮೃತಪಡ್ತಾರೆ. ಮೃತಪಟ್ಟದಂಥ ಸಂದರ್ಭದಲ್ಲಿ ಇನ್ಸೂರೆನ್ಸ್ ಅವರಿಗೆ ಕಾಲ್ ಮಾಡ್ತಾರೆ, ಅವ್ರು ಬರ್ತಾರೆ, ಸಮೀಕ್ಷೆ ಮಾಡ್ತಾರೆ. ಮಾಡಿದಂಥ ಸಂದರ್ಭದಲ್ಲಿ ಒಂದೇ ವಾರದಲ್ಲಿ 2 ಹಾವು ಕಚ್ಚೋದು ಹೇಗೆ ಅಂತೇಳಿ ಅವರಿಗೆ ಅನುಮಾನ ಬಂದು ಹೋಗಿ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲೆ ಮಾಡ್ತಾರೆ. ಅವರು ಪೊಲೀಸ್ನವರು ತನಿಖೆಯನ್ನು ಆರಂಭಿಸಿದಾಗ ಅಸಲಿ ಕತೆ ಏನಾಗಿದೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಸ್ನೇಹಿತರೆ. ಮಕ್ಕಳೇ ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅಂತ ಹೇಳಿದಾಗ ಅಲ್ಲಿದ್ದಂಥವ್ರಿಗೆಲ್ಲ ಶಾಕ್ ಆಗಿದೆ. ನೋಡಿ, ಇಂಥ ಮಕ್ಕಳುಗಳು ಬೇಕಾ? ಶ್ರವಣ ಕುಮಾರ ಹುಟ್ಟಿದಂತಹ ನಾಡಿನಲ್ಲಿ ತಂದೆ ತಾಯಿಗಳನ್ನು ಒತ್ಕೊಂಡು ತಿರುಗಾಡ್ದಂಥವ್ರು ಕಣ್ರಿ. ಎಂಥ ನಾಡಿನಲ್ಲಿ ನಾವು ಕೂಡ ನೀವೆಲ್ಲರೂ ಕೂಡ ಇದ್ದೀರಿ. ಅವೆಲ್ಲ ತಿಳ್ಕೊಳ್ಳಿ, ದುಡ್ಡೇ ಮುಖ್ಯ ಅಲ್ಲ. ನಮ್ಮ ಮಂಟೇಸ್ವಾಮಿಗಳು ಹೇಳಿದರು, ಮುಂದೆ ಕಲಿಯುಗದಲ್ಲಿ ಏನೇನಾಗ್ತದೆ ಅದೆಲ್ಲ ಕಣ್ಣಾರೆ ನೀವು ನೋಡ್ತೀರಾ ಅಂತೇಳಿ. ಅದೇ ರೀತಿಯಾಗಿ ಆಗ್ತಾ ಬರ್ತಾ ಇದೆ ಸ್ನೇಹಿತರೆ. ನಿಜವಾಗ್ಲೂ ಕೂಡ ಇಂಥ ಮಕ್ಕಳುಗಳು ಯಾರಿಗೂ ಬೇಡ ಅನ್ಸುತ್ತೆ ನನ್ನ ಪ್ರಕಾರ. ಯಾಕೆಂತಂದರೆ ಪ್ರೀತಿ ವಾತ್ಸಲ್ಯ ಮತ್ತೊಂದು ಎಲ್ಲ ರೀತಿಯಾಗಿ ನನಗಿಲ್ದವರು ಕೂಡ ನನ್ನ ಮಕ್ಕಳು ಬದುಕಲಿ, ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತೇಳಿ ಎಷ್ಟೋ ತಂದೆ ತಾಯಿಗಳು ಕೂಲಿನಲ್ಲಿ ಮಾಡಿ ಸಾಕಿರ್ತಾರೆ. ಅವ್ರು ಇನ್ನೂ ಅಷ್ಟು 10 ವರ್ಷ 20 ವರ್ಷ ನಮ್ಮ ಜೊತೆಲಿ ಇರಲಿ ಅಂತೇಳಿ ತಂದೆ ತಾಯಿಗಳು ಇಷ್ಟು ಮಕ್ಕಳಿದ್ದಾರೆ ಅನ್ಕೊಳ್ಳೋರು. ಆದರೆ ಇಂಥ ಮಕ್ಕಳುಗಳು ಇಲ್ಲ, ನಮಗೆ ದುಡ್ಡೇ ಮುಖ್ಯ ನಮ್ಮ ತಂದೆ ತಾಯಿಗಳಿಗಿಂತ ಅಂತೇಳಿ ಅನ್ಕೋತಾರಲ್ಲ. ನಿಜವಾಗ್ಲೂ ಕೂಡ ಇಂಥ ಮಕ್ಕಳು ಯಾರಿಗೂ ಬೇಡ ಕಣ್ರಿ. ನಾನು ಪ್ರತಿಯೊಬ್ಬರಿಗೂ ಕೂಡ ಒಂದೇನೇ ಮಾತು ಹೇಳೋದು, ಮಕ್ಕಳಿಗೋಸ್ಕರ ಆಸ್ತಿಗಳನ್ನು ಮಾಡೋಕ್ಕೆ ಹೋಗ್ಬೇಡಿ. ಅವರಿಗೆ ಓದಿಸಿ ಚೆನ್ನಾಗಿ ಎಜುಕೇಷನ್ ಕೊಟ್ಟು ಮಕ್ಕಳನ್ನ ಆಸ್ತಿಯಾಗಿ ಮಾಡ್ಕೊಳ್ಳಿ. ನೀವೇನಾದರೂ ಕೂಡ ಇನ್ ಕೇಸ್ ಹಣವನ್ನು ದೊಡ್ಡ ನಮ್ಮ ಮಕ್ಕಳುಗಳಿಗೆ ಒಳ್ಳೆ ಕುಬೇರನಾಗಿರಬೇಕು ಅಂತ ಹೇಳಿ ನಿಮ್ಮದು ಹೊಟ್ಟೆ ಬಟ್ಟೆ ಗಂಟು ಕಟ್ಟಿ ಅವರಿಗೆ ಆಸ್ತಿ ಮತ್ತೊಂದು ಮಾಡ್ತೀರಾ, ಅವ್ರ ಮೇಲೆ ನಿಮ್ಮ ಮೇಲೆ ಪ್ರೀತಿ ಇರಲ್ಲ. ನಿಮ್ಮ ಮಾಡಿದಂಥ ಹಣದ ಮೇಲೆ ವ್ಯಾಮೋಹ ಇರುತ್ತೆ ಹೊರತು ಹೆಂಗ್ ಥರ ಲೈಫನ್ನು ಲೀಡ್ ಮಾಡಬೇಕು, ನಾವು ಯಾವ ಥರ ಎಂಜಾಯ್ ಮಾಡಬೇಕು ಅಂತೇಳಿ ಈ ಥರ ಮೈಂಡ್ ಓಡ್ತಾ ಇರುತ್ತೆ ಅವ್ರಿಗೆ. ಹಾಗಾಗಿ ಒಂದು ಉತ್ತಮವಾದಂಥ ಒಳ್ಳೆ ಎಜುಕೇಷನನ್ನು ಕೊಡಿ ಸ್ನೇಹಿತರೆ. ಈ ರೀತಿಯಾಗಿ ಹಣದ ಆಸೆ ದುರಾಸೆ ಎಲ್ಲ ಪಟ್ಟು ನಿಮ್ಮ ಮಕ್ಕಳುಗಳಿಗೆ ಹೋಗಿ ಒಂದಲ್ಲ ಒಂದು ದಿವಸ ನಿಮ್ಮ ಜೀವವನ್ನು ಕಳ್ಕೊಳ್ಳುವಂಥ ಸ್ಥಿತಿ ಬಂದಿದೆ. ಸುಮಾರು ನೋಡ್ತಾ ಇರ್ತೀವಿ ನಾವು ಸೋಷಿಯಲ್ ಮೀಡಿಯಾ ಬಂತಡ್ಕಿಂದ. ಒಬ್ಬೊಬ್ಬರು ಒಂದೊಂದು ಥರ ವಿಚಿತ್ರವಾದಂತಹ ಕೂರಿವಾದಂತಹ ಮನುಷ್ಯರುಗಳಿದ್ದಾರೆ ಕಣ್ರಿ. ಇತ್ತೀಚೆಗೆ ಈ ಕಲಿಯುಗದಲ್ಲಿ ಇನ್ನೂ ಏನೇನು ನೋಡಬೇಕು ನಮಗಂತೂ ಗೊತ್ತಿಲ್ಲ ಸ್ನೇಹಿತರೆ. ಈ ವಿಷಯವನ್ನು ಕೇಳಿ ನನಗಂತೂ ಭಾಳ ಬೇಜಾರಾಯಿತು. ಹಾಗಾಗಿ ನನಗೆ ತಿಳಿದಿರೋ ಮಟ್ಟಿಗೆ ವಿಚಾರಗಳನ್ನು ಮುಟ್ಟಿಸುವಂಥ ಒಂದು ಸಣ್ಣ ಒಂದು ಪ್ರಯತ್ನವನ್ನು ಮಾಡಿದೆ ಅಷ್ಟೇ.
ನೋಡಿ, ನಿಜವಾಗ್ಲೂ ಕೂಡ ಮಾತನಾಡಲಿಕ್ಕೆ ಭಾಳ ಬೇಜಾರು. ಏಕೆಂತಂದರೆ ಎಷ್ಟೋ ತಂದೆ ತಾಯಿಗಳು ಅವ್ರು ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥದ್ದು ನಾವು ಕೂಡ ಕಣ್ಣಾರ ನೋಡಿದ್ದೀವಿ. ಆದರೆ ಪ್ರತಿಯೊಬ್ಬರು ಕೂಡ ಅವ್ರ ತಂದೆ ತಾಯಿಯನ್ನು ಪ್ರೀತಿಸಿ ವಾತ್ಸಲ್ಯದಿಂದ ಅವರ ಕೊನೆ ಕಾಲದಲ್ಲಿ ಸಾಕಿ ಬೆಳೆಸ್ತಕ್ಕಂಥದ್ದು ಮಕ್ಕಳ ಕರ್ತವ್ಯ. ಆದರೆ ಈ ರೀತಿಯಾಗಿ ಕೃತ್ಯಕ್ಕೆ ಯಾರೂ ಕೂಡ ಕೈ ಹಾಕಕ್ಕೆ ಹೋಗ್ಬೇಡಿ ಅನ್ನೋದು ನಾನು ನಿಮ್ಮ ಮುಖಾಂತರ ನಮ್ಮೆಲ್ಲ ವೀಕ್ಷಕರಿಗೆ ಹೇಳಕ್ಕೆ ಬಯಸ್ತೇನೆ. ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋವನ್ನು ನೋಡ್ತಾ ಇದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಈ ಸಮಾಜದಲ್ಲಿ ಆಗುಹೋಗುಗಳ ಬಗ್ಗೆ ಸಣ್ಣದಾಗಿ ನನಗೆ ತಿಳಿದರ ಮಟ್ಟಿಗೆ ನಾನು ಧ್ವನಿ ಎತ್ತುವಂಥ ಒಂದು ಸಣ್ಣ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ನಾನು ಈ ಒಂದು ವಿಡಿಯೋವನ್ನು ಮಾಡೋ ಮುಖಾಂತರ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೂ ಕೂಡ ಇರಲಿ. ಇದೇ ರೀತಿಯಾಗಿ ವಿಡಿಯೋಗಳು ಬರ್ತಾ ಇರುತ್ತೆ. ಒಂದು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.